ಹಾಯ್ ಫ್ರೆಂಡ್ಸ್, ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡರ ಜೀವನದ ಕತೆ ಗೊತ್ತಾ? ಜೆಡಿಎಸ್ ಅಪ್ಪಟ ಕಾರ್ಯಕರ್ತರಾಗಿದ್ದ ಇವರು ಕಾಂಗ್ರೆಸ್ ಸೇರಿದ್ಯಾಕೆ? ಗೌಡ್ರ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದು ಯಾಕೆ? ರಾಜಕೀಯದಲ್ಲಿ ಇವರು ಬೆಳೆದು ಬಂದಿದ್ದು ಹೇಗೆ? ಇವರ ಕುಟುಂಬ ಹೇಗಿದೆ? ಶಿವಲಿಂಗೇಗೌಡ ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1958ರ ಫೆಬ್ರವರಿ 14ರಂದು ಜನನ. ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ 1958ರ ಫೆಬ್ರವರಿ 14ರಂದು ಹಾಸನ ಜಿಲ್ಲೆಯ ಕುಡುಕುಂಡಿ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಮಂಜೇಗೌಡ ಮತ್ತು ತಾಯಿ ದ್ಯಾವಮ್ಮ. ಕೃಷಿ ಆಧಾರಿತ ಕುಟುಂಬ ಇವರದ್ದಾಗಿತ್ತು. ಹಾಸನದ ಗವರ್ನಮೆಂಟ್ ಆರ್ಟ್ಸ್ ಕಾಲೇಜಿನಲ್ಲಿ 1980ರಲ್ಲಿ ತಮ್ಮ BA ಪದವಿ ಕಂಪ್ಲೀಟ್ ಮಾಡಿದ್ರು. ಸಣ್ಣ ವಯಸ್ಸಿನಿಂದಲೂ ಹಳ್ಳಿಯಲ್ಲೇ ಬೆಳೆದಿದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಏನಾದ್ರೂ ಅಭಿವೃದ್ಧಿ ಮಾಡಬೇಕು, ಗ್ರಾಮೀಣ ಭಾಗಗಳಲ್ಲಿನ ಕಷ್ಟಗಳನ್ನ ದೂರ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದುಕೊಳ್ತಿದ್ರು. ಇದೇ ನಂತರದಲ್ಲಿ ಇವರನ್ನ ರಾಜಕೀಯದತ್ತ ಮುಖ ಮಾಡುವಂತೆ ಮಾಡ್ತು. ರಾಜಕೀಯ ಜೀವನಕ್ಕೆ ಕಾಲಿಟ್ಟ ಗೌಡ್ರು. ಆಗೆಲ್ಲ ಹಾಸನದಲ್ಲಿ ದೇವೇಗೌಡರು ಮತ್ತವರ ಪಕ್ಷದ್ದೇ ಕಾರ್ಬಾರಿತ್ತು. ಹೀಗಾಗಿ ಶಿವಲಿಂಗೇಗೌಡರು ಕೂಡ ಒಕ್ಕಲಿಗರೇ ಆಗಿದ್ರಿಂದ ಜೆಡಿಎಸ್ನಿಂದಲೇ ತಮ್ಮ ರಾಜಕೀಯ ಜೀವನ ಶುರು ಮಾಡಿದ್ರು. ಜೆಡಿಎಸ್ ಕಾರ್ಯಕರ್ತರಾಗಿ ಸೇರ್ಕೊಂಡ ಇವರು ಕಾಲ ಕಳೆದಂತೆ ಹಂತ ಹಂತವಾಗಿ ಬೆಳೆದ್ರು. 2001ರಲ್ಲಿ ಹಾಸನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ್ರು. 2006ರವರೆಗೂ ಈ ಹುದ್ದೆಯಲ್ಲಿದ್ದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? 2008ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರಿಗೆ ಜೆಡಿಎಸ್ನಿಂದ ಟಿಕೆಟ್ ನೀಡಲಾಯಿತು. ಹಾಸನ ಜೆಡಿಎಸ್ ಕೋಟೆಯಾದ್ರೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹಿಡಿತ ಇತ್ತು. ಆದ್ರೂ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿದ್ದಪ್ಪ ವಿರುದ್ಧ ಶಿವಲಿಂಗೇಗೌಡ 34,000ಕ್ಕೂ ಅಧಿಕ ಮತಗಳಿಂದ ವಿನ್ನಾದ್ರು. ಮೊದಲ ಬಾರಿಗೆ ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. 2013, 2018ರಲ್ಲೂ ಜೆಡಿಎಸ್ನಿಂದ ಸ್ಪರ್ಧಿಸಿ ಅನಾಯಾಸವಾಗಿ ವಿನ್ನಾಗಿ ಹ್ಯಾಟ್ರಿಕ್ ಗೆಲುವು ಬಾರಿಸಿದ್ರು. ಅರಸೀಕೆರೆಯಲ್ಲಿ ಆವರೆಗೆ ಯಾರೂ ಹ್ಯಾಟ್ರಿಕ್ ಗೆಲುವು ದಾಖಲಿಸಿರಲಿಲ್ಲ. ಈ ಮೂಲಕ ಶಿವಲಿಂಗೇಗೌಡ ದಾಖಲೆ ಬರೆದ್ರು. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದು ಯಾಕೆ? 2018ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಬಂದಾಗ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಲಿಲ್ಲ. ಇದರಿಂದ ಶಿವಲಿಂಗೇಗೌಡರು ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಂಡಿದ್ರು. ಕಾಲ ಕಳೆದಂತೆ ಈ ಅಸಮಾಧಾನ ಹೆಚ್ಚಾಯ್ತು. ಜೆಡಿಎಸ್ನಲ್ಲಿ ತಮ್ಮನ್ನು ಸರಿಯಾಗಿ ನಡೆಸಿಕೊಳ್ತಿಲ್ಲ ಅಂತ ಆರೋಪಿಸಿ 2023ರ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಸೇರಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಕುಮಾರಸ್ವಾಮಿ, ದೇವೇಗೌಡರು ತಮ್ಮ ರಾಜಕೀಯ ಶಕ್ತಿಯನ್ನು ಧಾರೆ ಎರೆದು ಶಿವಲಿಂಗೇಗೌಡರನ್ನ ಬೆಳೆಸಿದ್ರು. ಈಗ ಅವರು ಪಕ್ಷವನ್ನೇ ಬಿಟ್ಟು ಹೋಗ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಶಿವಲಿಂಗೇಗೌಡ, ಯಾರು ಯಾರನ್ನೂ ಬೆಳೆಸಿಲ್ಲ, ನಮ್ಮ ಕೆಲಸಕ್ಕೆ ಜನ ಕೈ ಹಿಡಿದಿದ್ದಾರೆ ಅಂತ ಪ್ರತಿಕ್ರಿಯಿಸಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅರಸೀಕೆರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ನಾದ್ರು. 2024ರಲ್ಲಿ ಇವರನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಚೇರ್ಮನ್ ಆಗಿ ನೇಮಿಸಲಾಗಿದೆ. ಕೆಲಸ ಮಾಡುವ ಶಾಸಕ ಅಂತಲೇ ಫೇಮಸ್. ಶಿವಲಿಂಗೇಗೌಡರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಶಾಸಕ ಅಂತಲೇ ಫೇಮಸ್ ಆಗಿದ್ದಾರೆ. ರಸ್ತೆ, ಕೃಷಿ, ನೀರಾವರಿಯಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕ್ಷೇತ್ರದ ಜನ ಮಾತನಾಡ್ತಾರೆ. ಗ್ರಾಮೀಣ ಭಾಗದ ಅಭಿವೃದ್ಧಿಗೆ, ರೈತರ ಜೀವನ ಮಟ್ಟ ಸುಧಾರಿಸಲು ಕ್ಷೇತ್ರದಲ್ಲಿ ಹಲವು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ. ರೈತರಿಗಾಗಿ ಸರ್ಕಾರದಿಂದ ಬರೋ ಯೋಜನೆಗಳನ್ನು ತಮ್ಮ ಕ್ಷೇತ್ರದ ರೈತರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಧಾನಸಭೆ ಅಧಿವೇಶನಗಳಲ್ಲಿ ಮಿಸ್ ಮಾಡದೆ ಹಾಜರಾಗೋ ಇವರು ವಿವಿಧ ವಿಚಾರಗಳನ್ನು ಚರ್ಚಿಸ್ತಾರೆ. ವಿಪಕ್ಷಗಳ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದೂ ಇದೆ. ಹೀಗಾಗಿ ಆಗಾಗ್ಗೆ ಮಾಧ್ಯಮಗಳ ಹೆಡ್ಲೈನ್ ಆಗ್ತಿರ್ತಾರೆ. ಶಿವಲಿಂಗೇಗೌಡರ ಕುಟುಂಬ ಮತ್ತು ಆಸ್ತಿ. ಶಿವಲಿಂಗೇಗೌಡರು HD ಪುಷ್ಪವತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಆದರ್ಶ್ S ಗೌಡ ಅನ್ನೋ ಓರ್ವ ಮಗ ಮತ್ತು 2 ಹೆಣ್ಮಕ್ಕಳಿದ್ದಾರೆ. ಶಿವಲಿಂಗೇಗೌಡರ ಕುಟುಂಬದ ಬಳಿ 9,42,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 7,36,00,000 ರೂಪಾಯಿ ಮೌಲ್ಯದ ಸಾಲವಿದೆ. ಶಿವಲಿಂಗೇಗೌಡ ಬಳಿ 2 ಕಾರುಗಳಿವೆ. ಅದೇ ಪತ್ನಿ ಪುಷ್ಪವತಿ ಹೆಸರಲ್ಲಿ 7 ಟಿಪ್ಪರ್ ಗಾಡಿ, 2 ಹಿಟಾಚಿ ಕಾರು, ಜೀಪು, ಬೈಕು ಸೇರಿದಂತೆ ಒಟ್ಟು 15 ವಾಹನಗಳಿವೆ.
ಶಿವಲಿಂಗೇಗೌಡ್ರ ಬಳಿ 250 ಗ್ರಾಂ ಚಿನ್ನ ಇದ್ರೆ ಪತ್ನಿ ಪುಷ್ಪವತಿ ಬಳಿ 175 ಗ್ರಾಂ ತೂಕದ ಚಿನ್ನ ಮತ್ತು 2 ಕೆಜಿಯಷ್ಟು ಬೆಳ್ಳಿ ಇದೆ. 2008ರಲ್ಲಿ ಇವರು ಮೊದಲ ಬಾರಿಗೆ ಶಾಸಕರಾಗುವಾಗ ಇವರ ಹತ್ರ ಜಸ್ಟ್ 28 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಆದಾಯ ಮತ್ತು ಆದಾಯದ ಮೂಲ ಏನು? ಕೆಎಂ ಶಿವಲಿಂಗೇಗೌಡ 2022ರಲ್ಲಿ 6,35,000 ರೂಪಾಯಿಯಷ್ಟು ಆದಾಯ ಹೊಂದಿದ್ದಾರೆ. ಅದೇ ರೀತಿ ಪತ್ನಿ ಪುಷ್ಪವತಿ 2022ರಲ್ಲಿ 1,27,00,000 ರೂಪಾಯಿಯಷ್ಟು ಆದಾಯ ಘೋಷಿಸಿಕೊಂಡಿದ್ದಾರೆ. ಶಾಸಕರ ವೇತನ, ಕೃಷಿ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ಶಿವಲಿಂಗೇಗೌಡ ಆದಾಯದ ಮೂಲವಾಗಿದೆ. ಅದೇ ರೀತಿ ಪುಷ್ಪವತಿ ಕೃಷಿಯ ಜೊತೆಗೆ ಸ್ಟೋನ್ ಕ್ರಷರ್ ಕೈಗಾರಿಕೆ ನಡೆಸುತ್ತಿದ್ದು ಅದೇ ಅವರ ಆದಾಯದ ಮೂಲವಾಗಿದೆ. ಫ್ರೆಂಡ್ಸ್, ಇದು ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಒಳ್ಳೆ ಲೀಡರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.